ಆಲದ ಮರವನ್ನು ಅನುಸರಿಸು 10 ಜನರಿಗೆ ನೆರಳನ್ನು ಕೊಡಬಹುದು. ಆಲದ ಮರವನ್ನು ಅನುಸರಿಸು 10 ಜನರಿಗೆ ನೆರಳನ್ನು ಕೊಡಬಹುದು. ಪರಿಸರವನ್ನು ಪ್ರೀತಿಸು, ಮುಂಬರುವ ಪೀಳಿಗೆಗೆ ಹೊಣೆಯಾಗಿ ನಿಲ್ಲಬಹುದು. ಪರಿಸರವನ್ನು ಪ್ರೀತಿಸು, ಮುಂಬರುವ ಪೀಳಿಗೆಗೆ ಹೊಣೆಯಾಗಿ ನಿಲ್ಲಬಹುದು. ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನೀವೆಲ್ಲರೂ ಕೂಡ ಅಭಿವೃದ್ಧಿ ಎಂಬ ಪಥದಲ್ಲಿ ಸಾಗ್ತಾ ಇದ್ದೇವೆ. ಆದರೆ ದಟ್ಟವಾದ ಅರಣ್ಯವನ್ನೊಳಗೊಂಡಂತಹ ಎಲ್ಲ ಪ್ರಕೃತಿ ದತ್ತ ಗಿಡ ಮರಗಳನ್ನು ಕಡೆದು ತಮ್ಮ ಸ್ವಾರ್ಥಕ್ಕೆ ನಾವು ಬಳಸ್ತಾ ಇದ್ದೇವೆ. ಇದೆಲ್ಲ ಬಂಧುಗಳೇ ಅಭಿವೃದ್ಧಿ. ಪರಿಸರ ಸ್ನೇಹಿಯಾಗಿ ಅಭಿವೃದ್ಧಿಯನ್ನ ಮಾಡಬಹುದು. ಅದು ಯಾಕಪ್ಪ ಅಂದರೆ, ರೋಡುಗಳನ್ನು ಮಾಡಲಿಕ್ಕೆ ನಾವು ನೂರಾರು ಮರವನ್ನು ಕಡಿದಿರ್ತೇವೆ. ಆದರೆ ಅದನ್ನು ಹೊರತುಪಡಿಸಿ ಇರುವಂಥ ಜಾಗದಲ್ಲಿ ಮರ ಗಿಡಗಳು ಎಲ್ಲಿ ಕಡಿಮೆ ಇರ್ತವೋ ಅಂತಹ ಜಾಗಗಳಲ್ಲಿ ನಾವು ರೋಡುಗಳನ್ನು ಮಾಡಲಿಕ್ಕೆ ಬಯಸ್ಬೋದು. ಯಾವುದೋ ಒಂದು ಲೇಖನ ನೆನಪಾಗತ್ತೆ ನನಗೆ. ಏನಪ್ಪ ಲೇಖನ ಅಂದರೆ, ಒಬ್ಬರು ತುಂಬ ಅದ್ಭುತವಾದಂತಹ ಕವಿ ಅವರು, ನಾಗೇಶ್ ಹೆಗಡೆ ಅಂತ. ಪರಿಸರ ಸ್ನೇಹಿ, ಪರಿಸರ ಪ್ರೇಮಿ ಅಂತಾನೆ ಕರೀತಾರೆ ಅವ್ರನ್ನ. ಅವರು ಅಣು ಚಳಿಗಾಲ ಅಡಗಲು ಸ್ಥಳವೆಲ್ಲಿ ಅಂತಕ್ಕಂಥ ಒಂದು ಲೇಖನವನ್ನ ಬರೆದಿದ್ದಾರೆ. ಆ ಲೇಖನವನ್ನ ಸಾಧ್ಯವಾದ್ರೆ ಎಲ್ಲರೂ ಕೂಡ ಓದಿ. ಯಾಕಪ್ಪ ಇವತ್ತು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು ಪರಿಸರ ದಿನ. ಪರಿಸರವನ್ನ ನಾವೆಲ್ಲರೂ ಕೂಡ ರಕ್ಷಿಸುವಂತಹ ದಿನ. ಇವತ್ತೊಂದು ದಿನಕ್ಕೆ ನಾವು ರಕ್ಷಣೆ ಮಾಡಿದ್ರೆ ಆಗಲ್ಲ. ಬದಲಾಗಿ ಪರಿಸರವನ್ನ ನಾವೆಲ್ಲರೂ ಉಳಿಸ್ಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆಯನ್ನ ಸುಲಲಿತವಾಗಿ ಕಾಪಾಡಿಕೊಳ್ಬೇಕು. ಯಾವ ತರ? ಸುತ್ತಮುತ್ತ ಜಾಗ ಐತೆ ಅಂದ್ರೆ ರೆಸಾರ್ಟ್ ಕಟ್ಟೋದಲ್ಲ. ಸುತ್ತಮುತ್ತ ಒಂದು ಮನೆ 2 ಗಿಡ ಅಂತ ಹೋದ್ರೆ, ನಿಜವಾಗ್ಲೂ ನಾವು ಒಂದು ಗಿಡವನ್ನ ನೆಟ್ರೆ ನಿಜವಾಗ್ಲೂ ಕೂಡ ನಮ್ಗಿನ್ನೂ 2 ರಿಂದ 5 ವರ್ಷ ಜಾಸ್ತಿ ಆಯುಸಾಗುತ್ತೆ. ನಮ್ಮ ಹಿಂದಿನ ಪೀಳಿಗೆ, ಹಿಂದಿನ ಕಾಲಘಟ್ಟದವ್ರು ಏನ್ ಮಾಡ್ತಿದ್ರು ಅಂದ್ರೆ, ಅವರು ನಮಗಾಗಿ ಅಂದ್ರೆ ಅವ್ರಿಗಾಗಿ ಅವ್ರ ಗಿಡನ ನೆಟ್ಕೊಳ್ತಿರ್ಲಿಲ್ಲ. ಅವ್ರ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅನುಕೂಲ ಆಗುತ್ತಪ್ಪ ಅಂತ ಗಿಡ ನೆಡ್ತಾ ಇದ್ರು. ಬಟ್ ಇವತ್ತು ಈ ಒಂದು ಜಗತ್ತು ಅಭಿವೃದ್ಧಿ ಪಥದಲ್ಲಿ ಏನ್ ಸಾಗ್ತಿದೆ, ಆಗ ಇದು ಎಲ್ಲೋ ಒಂದು ಕಡೆ ಸ್ವಾರ್ಥತನ ಅಂತಕ್ಕಂಥದ್ದು ಬೇರೆಯವ್ರು ಬಿಟ್ಟಿದೆ. ಹಾಗಾಗಿ ನೀವೆಲ್ಲರೂ ಭಾರತದ ಪ್ರಜೆಗಳಾಗಿ ಅಥವಾ ವಿಶ್ವದ ಪ್ರಜೆಗಳಾಗಿ ಏನೆಲ್ಲ ಇದ್ದೀವಿ, ನೀವೆಲ್ಲರೂ ಕೂಡ ಪರಿಸರವನ್ನ ಬೆಳೆಸ್ಲಿಕ್ಕೆ, ಅಂದ್ರೆ ಎಲ್ಲೋ ಗಿಡ ಕಡ್ದು ಈಗ ಸಣ್ಣ ಮರ ನೆಟ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ಇರೋಂತಹ ಗಿಡ ಮರಗಳನ್ನ ರಕ್ಷಿಸುತ್ತಾ, ಆದಷ್ಟು ಪಕ್ಷಿ ಪ್ರಾಣಿಗಳಿಗೆ ಹೆಚ್ಚು ಮನ್ನಣೆಯನ್ನು ಕೊಡ್ತಾ, ನೀವೆಲ್ಲರೂ ಕೂಡ ಸುಲಲಿತವಾಗಿ ಸುಸಂಘಟಿತವಾಗಿ ಪರಿಸರವನ್ನ ಉಳಿಸೋಣ. ಎಲ್ರಿಗೂ ಕೂಡ ತ್ರಿಕೋನ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ಮನೆಯಲ್ಲಿ ಬೆಳಗಲಿ ಮಣ್ಣಿನ ಹಣತೆ, ಮನೆಯಲ್ಲಿ ಬೆಳಗಲಿ ಮಣ್ಣಿನ ಹಣತೆ, ಪ್ರತಿಯೊಂದು ಮನೆಯಲ್ಲಿ ಗಿಡದ ಅವಶ್ಯಕತೆ, ಪ್ರತಿಯೊಂದು ಮನೆಯಲ್ಲಿ ಇರಲಿ ಗಿಡದ ಅವಶ್ಯಕತೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಎಲ್ರ ಮನೆಯಲ್ಲೂ ಕೂಡ ಗಿಡವನ್ನು ನೆಟ್ಟು ನಿಮ್ಮ ಬದುಕಿಗೆ, ನಿಮ್ಮ ಆಯಸ್ಸನ್ನ ಹೆಚ್ಚಿಸಲಿಕ್ಕೆ ನಿಜವಾಗ್ಲೂ ಇದು ಸಹಕಾರಿಯಾಗುತ್ತೆ. ಎಲ್ರಿಗೂ ಕೂಡ ಪರಿಸರ ದಿನದ ಮತ್ತೊಂದು ಬಾರಿ ಶುಭಾಶಯನ್ನು ತಿಳಿಸುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು.